ಇವ್ರಿ ಅಮ್ಮರ ಮಳೆ ಗಾಳಿ ಬೀಸಾಕತ್ತೈತಿ ಬನ್ನಿ ಒಟ್ಟೋದು ಆಗಲಿಲ್ಲ ಹಂಗಾರ ಹತ್ತಿ ಬಟ್ರಿ ಎಲ್ಲ ತುಂಬಿಟ್ಟೇನಿ ಕಡ್ಲಿ ಹೊಟ್ಟನ ಅಟ ತುಂಬೆ ಕೊಡ್ತೇನಿ ಬನ್ವ್ಯಾಗ ಸುರು ಬರ್ರಿ ಅಂದ್ರೆ ಒಬ್ಬರು ಸುರು ಅಲ್ರಿ ನೋಡ್ರಿ ಈಗ ಭಟ್ರನ್ನ ಎತ್ತಿ ಕೊಡಪ್ಪ ಅಂದ್ರೆ ನನಗೆ ನೆಗುದಿಲ್ಲ ಅಂತ ಈಕಂತಾಳ. ಏ ಶರಣಪ್ಪ ನನಗೆ ರೀ ಶರಣ್ಯ ಏನು ಮಾಡತ್ತಾನೆ ಏನೋ ಒಂದಿಟ್ಟು ಬಂದು ಭಟ್ರ ಚೀಲ ಎತ್ತಿ ಕೊಟ್ರೆ ಚಲೋ ಆಕತಿ. ಯಾಕೆ ಮಾವ ಕರೆಯಕತ್ತಿದ್ದೆಲ್ಲ ಒದ್ರಾಕತ್ತಿದ್ದೆ? ಏ ಮರಯ್ಯ ನಾನು ಬನಿ ಒಟ್ಟೋಕೆ ಟೈಮ್ ಸಿಗಲಿಲ್ಲ, ಮಳೆ ಗಾಳಿ ಓಡಾಡಕತ್ತೈತಿ, ಕಡ್ಲಿ ಹೊಟ್ಟೆಲ್ಲ ಬಟ್ರ ಚೀಲ ತುಂಬಿಟ್ಟೇನಿ, ಒಂದಿಟ್ಟ ಬನ್ವ್ಯಾಗ ಹತ್ತಿ ಸುರಿಬ್ ಕೊಡಬಾರೋ ಮರಯ್ಯನ ತುಂಬ್ಕೊಂಬರ್ತಾನೆ. ಹೊಲ್ಕೊಂಡೆ ನಾ ಈಗೆಲ್ಲ ಖಾಲಿ ಅದಾನೆ. ಹೆಣ್ಮಕ್ಳೊಂದು ಬಟ್ರ ನಿಗೋದಿಲ್ಲ ಅನ್ನಕತ್ತಾವು ಅಂದು ಆ ತೊಗರಿ ಬಿಡಾಕತ್ತಾಳಕಿ ಹೆಣ್ಮಗಳು ಒಂದಿಟ್ಟು ಬನ್ವ್ಯಾಗ ಹತ್ತಿ ಸುರಿ ಕೊಟ್ಟಿದ್ರು ಚಲೋ ಆಕೈತಿ ನೋಡಿ ಮರ. ಯಾಕೆ ಗಿರ್ಜವಕ್ಕ ಬನ್ವ್ಯಾಗ ನಿಂದಿರ್ಬೇಕಿಲ್ಲ, ಸುರು ಕೊಟ್ಟಿದ್ದೆ ಅಂದ್ರೆ ಅಣ್ಣ ತುಂಬ್ಕೊಂಬಂದು ಕೊಡ್ತಿದ್ದ, ಬನ್ವ್ಯಾಗ ನಿಂದಿರುವ. ಏ ಪಾಪ ಕಿರಪ್ಪ ನಮಗೆ ಬಟ್ರ ಚೀಲ ನೆಗೋದಿಲ್ಲ ಬಿಡಪ್ಪ, ಎಷ್ಟಂತ ನೆಗವೆ ಸುರುವನು. ನಮ್ಮ ಆಪರೇಷನ್ ಆದ ಹೊಟ್ಟಿಗೆ ಮೊನ್ನೆ ಬಟ್ಟೆ ಆದಂಗಾಗಿ 2-3 ದಿನ ಎಡಕ್ಕೆ ಅಡ್ಯಾಡೇನಿಪ್ಪ ನಾನು. ಕೂಳು ತಿಂತೀರನ ಇಲ್ಲ ಬಟ್ರ ಚೀಲ ನೆಗೋದಿಲ್ಲ ಅಂತೀರಲ್ಲ. ಅಯ್ಯೋ ತಿಂತೇವಪ್ಪ, ತಿನ್ಲಿರಿ ಹೆಂಗೆ ಕೂಳು ತಿಂತೇವಿ, ಆದ್ರೆ ನೆಗುಲಿರಿ ಏನು ಮಾಡ್ಬೇಕು? ಏ ಬಾರೋ ಮಾರಾಯ ನೀನ ಒಂದಿಟ್ಟು ಇವು ನಿರ್ವಾಣಿಗೆ ಹಿಡ್ಕೊಳ್ತು ಈ ಹೆಣ್ಮಕ್ಳು ಕೂಡ ಏನಂತಾಗ. ಒಂದು ಕೆಲಸ ಮಾಡಿ ನಾ ಈಗ ನಾನು ಹೊಲಕ್ಕೆ ಹೊಂಟೇನಿ, ಗಾಡಿಗೆ ಎಣ್ಣೆ ಹಾಕಿಸ್ಕೊಂಬಂದು ಎಲ್ಲ ಸಜ್ಜಿ ಇಟ್ಕೊಂಡೇನಿ, ನಾ ಹೊಲಕ್ಕೆ ಹೋಗ್ತೇನಪ್ಪ. ಮತ್ತು ನೀನು ಸಂಜೆ ಮುಂದೆ ಇಬ್ಬರು ಕೂಡಿ ಒಟ್ಟು ನಾನು ತಗೋ. ಸಂಜೆ ಮುಂದೆ ಬರ್ಬೇಕಲ್ಲೋ ಮಾರಾಯ, ಮತ್ತು ನೀನು ಈಗಲ ಹೊಡ್ಯಾಕ ಹರಗಾಕ ಹೊಕ್ಕೇನಂದೆ ಅಂದ್ರೆ. ಇಲ್ಲ ಬರ್ತಾನೆ. ಏ ನೀನ ಒಟ್ಟು ಹತ್ತಿ ನಿಂದ್ರಬಾರ, ಎಷ್ಟೋ ತಕ್ಕತಿ ಸೊಲ್ಲೆ ನಿಂತಲೇನ ಸುರುವೆ ಕೊಡಬಾ. ಯಪ್ಪ ಮರಾಯ ನನಗೆ ಆಗೋದಿಲ್ಲ ಬಿಡು, ಮಣ್ಣಿನೂ ಹಿಂಗೆ ಗಾಂಜಾಳ ಪಾಪಡೆ ತುಂಬ್ಕೊಂಬಂದಿದ್ರಲ್ಲ ಅವಾಗೂ ಬನ್ವ್ಯಾಗ ಹತ್ತಿ ಸುರುಕೊಂಡು ತೊಳೆದು 2 ದಿನ ಕೈ ಕಾಲ ಕಸುವಿಲ್ಲಂಗೆ ಆತಪ್ಪ ಮಾರಾಯ, 2 ಕಡ್ಡಾಡಿದೆ ನಾ ಬಟ್ಟೆಯಾಗಿ ಒಲ್ಲೆ ನಾನು. ಅಯ್ಯೋ ರಮ್ಮರಾಡ ಓಕೆ ತಗೋ, ನಾ ಏನು ಖಾಲಿ ಕುಂದಿರೋದಿಲ್ಲ, ನನಗೂ ಮಿಷಿನ್ಗೆ ಹಾಕ್ಸ್ಕೊಂಬಂದದ್ದು ಸಾನಿಗೆ ಬಿಡಕಿನೂ ಕಡ್ಲಿ ಕಡ್ಡಿ ಬುಡ್ಡಿ ಅರಸೋದವು, ಕಾಳು ಅದಾವು, ಹಳೆ ತೊಗರಿ ಬಡಿ ಹಾಕ್ತೇನೆ, ನಂದು ಹಾರೇವೈತೆ ಅದನ್ನು ಮಾಡ್ತಾನೆ. ಇಲ್ಲ ಸಿದ್ದಪ್ಪ ಆ ಹೆಣ್ಮಗಳಿಗೆ ಏನು ಮಾಡಾಕ ಬ್ಯಾಡ, ಅವು ಹಾರೆ ಇರ್ತಾವೆ, ಹಾರೆ ಮಾಡ್ಕೊಳಕ ನಾ ಬನ್ವ್ಯಾಗ ನಿಂದಿರ್ತಾನೆ ಹತ್ತನ್ ಸರಿ, ನೀನು ತಂದು ಕೊಡ್ಬಾ. ನೀ ಏನು ಮಾಡಾಕ ಬ್ಯಾಡಪ್ಪ, ದೂಸಕ್ಕೆ ಮತ್ತು ಕಪಾಗಟ್ಟಿ ಆತ ನೆಗಡಿ ಆಯ್ತು ಇದನ್ನೇ ಹೇಳ್ಯಾನ, ಮತ್ತು 1 ಆಳಿಗೆ 2 ಆಳಿನ ಬಾಳೆವು, ನೀನು ಬ್ಯಾಡ ಹೋಗು. ಸಂಜೆ ಮುಂದೆ ಪಕ್ಕಿರಪ್ಪ ಬರ್ತೇನಂದಾನ, ಜಲ್ದಿ ತುಂಬೆ ಕೊಟ್ಟನಂದ್ರೆ ನಾನು ತುಳ್ಕೋತಾನೆ, ಬ್ಯಾಡ ಹೋಗಪ್ಪ. ಸುಳ ನಾ ಹೆಣ್ಮಗಳು ಕೂಡ ಗುದ್ದಾಡ್ಕೊಂತ ನಿಂದಿರೋದೇನ, ನಾ ಹತ್ತೆಂತ ಕೊರೋಪ್ಪ ಮಾರಾಯ. ಬೇಡಪ್ಪ ಮಾರಾಯ, ನಾನೇನು ಬನ್ವ್ಯಾಗ ಹಚ್ಚಾಕು ಅಲ್ಲೇ, ನಡಿ ನಾನು ಇದಕ್ಕೆ ಹೋಗ್ತೇನೆ ನಡಿ. ನಾನು ಈಗ ಒಟ್ಟು ಹೊಲಕ್ಕೆ ಹೋಗಿ ಮೇವು ತರ್ತಂದು ದನಕ್ಕೆ ಮೇವು ತಂದಿಟ್ಟು ಸಂಜೆ ಮುಂದೆ ಒಟ್ಟಂತೋಣ ಬರ್ರಿ. ಯವ್ವ ಗಿರ್ಜವ್ವ ನಡಿ, ನಿನಗೂ ಹಾರೈಕೆ ಏನು ಕಡಿಮೆ, ಮನಾರು ಹಾರೈ ಇರ್ತೈತಿ, ಅವನ್ನ ಮಿಷಿನ್ಗೆ ಹಾಕ್ಸಿದ್ದು ಕಾಳುಗಳು ಎಲ್ಲ ಹಸ್ ಮಾಡಿ ಇಟ್ಕೋರಂತೆ ನಡೀರಿ. ಅಟಾರಿ ಮಾವಾರ ಅವನ್ನ ಹಸ್ ಮಾಡಕತ್ತಿದ್ನಿ ರೀ ನಾನು, ಮತ್ತು ಯಾರು ಮಂದಿ ಸಿಗಲಿಲ್ಲ ಅಂತಂದಲ್ಲ ಅದಕ್ಕೆ ಬಂದೀನಿ ರೀ. ಯಾಕತ್ತಮ್ಮ ಇವತ್ತು ನಿಮ್ಮವ್ವ ಬಂದಿಲ್ಲೇನ, ನೀ ಕುಂತಿಯಲ್ಲ? ನಮ್ಮವ್ವ ನಮ್ಮ ಅಜ್ಜಗ ಆರಾಮಿಲ್ಲ, ದವಾಖಾನಿಗೆ ಕರ್ಕೊಂಡು ಹೋಗ್ಯಾಳಕಿ ಅಜ್ಜಿ, ಅದಕ್ಕೆ ನಾ ಬಂದೀನಿ ಇವತ್ತು. ಯಪ್ಪ ನಿನಗೂ ವ್ಯಾಪಾರ ಮಾಡಕ್ಕೆ ಬರುತ್ತಾ? ಅಜ್ಜಿ ನಾ ದಿನ ಸಾಲು ಬಿಡ್ತಿಗೆನ ಇಲ್ಲೇ ಬರ್ತೇನೆ, ನಮ್ಮವ್ವ ಕಾಯಿಪಲ್ಯ ಮಾರೋ ಜಾಗಕ್ಕೆ ಇಲ್ಲೇ ಬಂದು ಕುಂತು ಅಕ್ಕಿಗೆ ಹೆಲ್ಪ್ ಮಾಡ್ತೇನೆ, ನಾನು ಕಾಯಿಪಲ್ಯ ಕೊಡೋಕ್ಕದು, ಮತ್ತು ಇಲ್ಲೇ ಕುಂತ್ಕೊಂಡು ಬರ್ಕೋದು ಓದ್ಕೋದು ಮಾಡ್ತೇನೆ. ಯಪ್ಪ ಬೆಂಡಿಕಾಯಿ ಎಳೆವದವನ ಹೆಂಗೆ ಅದಾವು? ಎಳೆವಿದ್ರು 1 ಪಾಕಿಲೋ ಕೊಡ. 1 ಕಿಲೋ ತೊಗೊಂಡ್ರಿ 20 ರೂಪಾಯಿ, ಅರ್ಧ ಕೆಜಿ ತೊಗೊಂಡ್ರೆ ಅಮ್ಮಾರ 30 ರೂಪಾಯಿ ನೋಡ್ರಿ, ಅರ್ಧ ಕೆಜಿ ತೊಗೋರಿ. ಅಲ್ಲ ತಮ್ಮ 1 ಕಿಲೋ ತೊಗೊಂಡ್ರೆ 20 ರೂಪಾಯಿ ಅಂತೀರಿ, ಅರ್ಧ ಕೆಜಿ ತೊಗೊಂಡ್ರೆ 30 ರೂಪಾಯಿ ಅಂತೀರಿ, ಹೆಂಗೆ ಯಪ್ಪ ಇದೆ? ಹೌದ್ರಿ ಅಮ್ಮಾರ, ನೀವು ಅರ್ಧ ಕೆಜಿ ತೊಗೊಂಡ್ಬಿಡ್ರಲ್ಲ, ಮತ್ತು ಬಿಡಪ್ಪ ಒಂದು ಅರ್ಧ ಕೆಜಿ ಕೊಡು ಅಂತಿ. ಮತ್ತು ಇವು ಬದ್ನಿಕಾಯಿ ಆತು, ಮತ್ತು ಇವ ಯಪ್ಪ ಬೆಳ್ಳುಳ್ಳಿ ಮೆಣಸಿಕಾಯಿ ಅವ್ನು ಹೆಂಗೆ ಕೊಟ್ಟು ಹಸಿ ಮೆಣಸಿಕಾಯಿನ 20 ರೂಪಾಯಿ 1 ಕಿಲೋ ರೀ, ಅರ್ಧ ಕೆಜಿ ತೊಗೋರಿ 30 ರೂಪಾಯಿ ಹಂಗೆ ರೀ. ಮತ್ತು ಬಿಡಪ್ಪ 20 ರೂಪಾಯಿ 1 ಕಿಲೋ ಅಂತ ಹೇಳ್ತಿದ್ದೆ, 30 ರೂಪಾಯಿ ಅರ್ಧ ಕೆಜಿ ಕೊಡ್ತಿದ್ದಿ, ಕೊಡ್ತಮ್ಮ ಎಲ್ಲನೂ. ಕ್ಯಾಬೇಜ ಮತ್ತು ಹೂಕೋಸೋದು ಅದಾವದ ತಮ್ಮ? ಇಲ್ಲಕ್ಕ ಅವನು ಹಚ್ಚಿಲ್ಲ. ಇಲ್ಲಪ್ಪ ಅವ್ನು ಹಚ್ಚಿಲ್ಲ ಅಕ್ಕ, ನೀ ಈ ಪೇಟೆಗೆಲ್ಲ ಹುಡುಕಾಡಿದ್ರು ನಿನಗೆ ಕ್ಯಾಬೇಜ ಸಿಗೋದಿಲ್ಲ, ಹೂಕೋಸು ಕೊರೋ ಸಿಗೋದಿಲ್ಲ. ಈ ವಾರದಾಗ ಕ್ಯಾಬೇಜ ಹೂಕೋಸು ಭಾಳ ತುಟ್ಟಿಯಾಗ್ಯಾವ, ಯಾರು ತಂದಿಲ್ಲ, ಮಾರಕ್ಕೆ ಹಚ್ಚಿಲ್ಲ ಅವನ್ನ. ಅಲ್ಲಿ ಬೇಕಾಗಿದ್ವಲ್ಲ ಯಪ್ಪ ನಮಗೆ ಗೋಬಿ ಮಾಡಾಕ ಬೇಕಾಗಿದ್ವು. ಅಮ್ಮ ಹಾಗಲಕಾಯಿ ತೊಗೋರಿ, ಹೆಂಗೆ ಕೊಟ್ಟಿಯಪ್ಪ ಅವನು? ಅವು 15 ರೂಪಾಯಿ 1 ಕಿಲೋ ನೋಡ್ರಿ, ಅರ್ಧ ಕೆಜಿ ತೊಗೋರಿ 20 ರೂಪಾಯಿ ಹಿಡಿತೀನಿ. ಯಪ್ಪ ಚಂದ ಕಲ್ತಿ ಬಿಡ ವ್ಯಾಪಾರ ಮಾಡಕ್ಕೆ, ನೀನು ರೇಟ್ ಹೇಳೋದೊಂದು ಕೊಡೋದೊಂದು ಭಾರಿ ಚಂದ ವ್ಯಾಪಾರ ಮಾಡಕ್ಕೆ ಕಲ್ತಿ ಬಿಡಪ್ಪ. ಆ ಥರ ಅಮ್ಮಾರ ಹೆಂಗೆ ರೀ ಕೊಲ್ರಿ ಹಾಗಲಕಾಯಿನ? ಯಾಕೆ ತಮ್ಮ ಬ್ಯಾಗ್ ಇಲ್ಲೇ ಇಟ್ಕೊಂಡಿಲ್ಲ, ಸಾಲಿಲಿದ್ದ ಇತ್ತಾಗ ಬಂದಿ ಏನ? ನೋಡು ಇಲ್ಲೇ ಪೇಪರು ಬ್ಯಾಗು ಎಲ್ಲ ಇಟ್ಕೊಂತಾನ ಅಭ್ಯಾಸ ಮಾಡತ್ತ. ಯಾಕೆ ತಮ್ಮ ನಿಮ್ಮ ಮನ್ಯಾಗ ಯಾರು ಬರೋರಿಲ್ಲೇನ? ಮನ್ಯಾಗ ಒಂದು ಸ್ವಲ್ಪ ಆರಾಮಿಲ್ದಾರಿದಾರ ಅಕ್ಕ, ಅದಕ್ಕೆ ನಮ್ಮ ಅವ್ವಾರ ಮನೆಗೆ ಹೋಗ್ಯಾರ. ಹಿಕ್ಕಟ ಬರ್ತಾಳೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಟ್ಟು ಅಡುಗೆ ಮಾಡಿಟ್ಟು ಹಿಕ್ಕಟ ಬರ್ತಾಳೆ, ನಮ್ಮ ಅವ್ವನ ಬರ್ತಾಳೆ. ನೋಡು ಇಂಥ ಮಕ್ಕಳಿಗೆ ಎಷ್ಟು ಕಲಿಯ ಆಸಕ್ತಿ ಹಾಕಿರ್ತಾನೆ ದೇವರು, ಅನುಕೂಲ ಇರಲಿಲ್ಲ ನೋಡು ಅವ್ರಿಗೆ ಕಲಿಯ ಆಸಕ್ತಿ ಎಷ್ಟು ಪಾಪ.
ನಮ್ಮೂ ಅದಾವು ಎಲ್ಲ ತರಿಸ್ಕೊತಾವು ಹುಡುಗರು. ಕಾಡಿ ಬೇಡಿ ಅವ್ರ ಅಪ್ಪನ ಕಡೆ ಬ್ಯಾಗ್ ಇವನ್ನ ತರ್ತಾವು ತಂದದ್ವು ಸಾಲಿಲಿದ್ದ ಬಂದದ್ವು ಒಗದು ಬಿಡ್ತಾವೆ. ಇದು ಎಲ್ಲಿ ನಿಂದಿರ್ತಾವಲ್ಲ ಅರ್ಬಿ ಕಳೆದೋಗಿತಾವು ಅವ್ರ ಪೆನ್ ಎಲ್ಲಿ ಅವ್ರ ಸೀಸೆ ಎಲ್ಲಿ ಸಾಲಿಗೆ ಹೋಗೋ ಟೈಮ್ದಾಗ ಅವ್ರವ್ವ ತಾಸು ದೇಡ್ ತಾಸು ಅವಕ್ಕೆ ಸಜ್ಜು ಮಾಡಿ ಕಳಿಸ್ಬೇಕು, ಹುಡುಕ್ಯಾಡಿ ಕಳಿಸ್ಬೇಕು. ನೋಡು ಪಾಪ ಎತ್ತಿಕೊಟ್ಟು ಅದು ಹುಡುಗ ವ್ಯಾಪಾರ ಮಾಡ್ಕೊತಾನೆ ಅಭ್ಯಾಸ ಮಾಡತೈತಿ. ಶಾನ್ಯಪ್ಪ ಯಪ್ಪನಿ ನೋಡಪ್ಪ, ನೀನು ನೋಡಿ ನನಗೆ ಭಾಳ ಖುಷಿ ಆಯ್ತು ನೋಡತ್ತಮ್ಮ. ಮನ್ಯಾಗಿಂದ ಜವಾಬ್ದಾರಿನೂ ಹೊತ್ಕೊಂಡು ಹೊಳ್ಳಿ ತರಕಾರಿ ಮಾರ್ಕೊತ ಮತ್ತು ನೀ ವ್ಯಾಪಾರ ಮಾಡೋ ಆಸಕ್ತಿ ಇಟ್ಕೊಂಡು ಅಭ್ಯಾಸ ಮಾಡ್ಕೊತ ವ್ಯಾಪಾರ ಮಾಡಾಕತ್ತಿ ಅಂದ್ರೆ ಗ್ರೇಟ್ ಬಿಡಪ್ಪ ನೀನು. ಬೆಂಡೆಕಾಯಿಗೆ ಹೆಂಗೆ ಕೊಟ್ಟಿದ್ದೀರಿ? ಬೆಂಡೆಕಾಯಿ ಎಷ್ಟಕ್ಕೆ ಕೆ ಜಿ ಕೊಟ್ಟಿದ್ದೀರಿ ತಮ್ಮ? ಅಕ್ಕ ಬೆಂಡೆಕಾಯಿನೂ 20 ರೂಪಾಯಿ ಪಾವು ಕಿಲೋ, ಅರ್ಧ ಕೆ ಜಿ ತಗೋ. ಅರ್ಧ ಕೆ ಜಿ ತೊಗೊಂಡ್ರೆ ಎಷ್ಟಕ್ಕೆ? ಕೆ ಜಿ ತೊಗೊಂಡ್ರೆ 30 ರೂಪಾಯಿ. ನಮಗೆ ಅಷ್ಟು ಬೇಡಪ್ಪ, ನಮ್ಮದು ಇದು ತಿಂಗಳ ರೋಜಾ ತಿಂಗಳ, ನಾವು ರೋಜಾ ಮಾಡ್ತೇವೆ. ಬೆಳಿಗ್ಗೆ ನಾಷ್ಟ ಮಾಡಲಿಕ್ಕಷ್ಟು, ಸಾಯಂಕಾಲ ಆಟೋ ಬೇಕು, ಒಂದಷ್ಟು ಹುರ್ಲಿಕ್ಕೆ ಫ್ರೈ ಮಾಡಲಿಕ್ಕೆ ಬೇಕು. ಅದಕ್ಕೆ 1 ಪಾವು ಕಿಲೋನೇ ಅಷ್ಟೇ ಕೊಡು. ನಿಮ್ದಕ್ಕೆ ಮಾ ಎಲ್ಲಿ ಹೋಗೈತೆ? ಅವ್ರ ತಾಯಿ ಮನೆಗೆ ಹೋಗ್ಯಾರ್ರಿ, ಅವ್ರ ಮನ್ಯಾಗ ಆರಾಮಿಲ್ಲ ಅಂತ, ಮನ್ಯಾಗ ಯಜಮಾನ್ ಮನುಷ್ಯರಿಗೆ ಮನೆಗೆ ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅಡುಗೆ ಮಾಡಿ ಬರ್ತೇನೆ ಅಂತ ಅವ್ರವ್ವ. ನಾವು ಅದನ್ನ ಕೇಳಿದ್ವಿ. ಓ ಬಾಪ್ರೆ, ಅರೆ ಅಲ್ಲ ये बेटे इतने छोटे हैं, इतनी छोटी सी में इतना बड़ा जवाबदारी लेते हैं। ओ अल्लाह, उसको आराम करो भगवान। वो बेंडेकाई बहुत अच्छी है, छोटी छोटी है, इसको फ्राई करने तो बहुत मज़ा आता है। हाँ, मजे एक आधा के जी देवना। ಏನಕ್ಕ ಎಷ್ಟು ಕೊಡ್ಬೇಕು? ಅರ್ಧ ಕೆ ಜಿ ಕೊಡ್ಬೇಕಂತ ನೋಡ್ತಮ್ಮ ಅವ್ರಿಗೆ. ಇವ ಚಂದಾಗಿ ಹೇಳ, ಪಾಪ ಅದು ಸಣ್ಣ ಮಗ ಮಾರಾಕ ಕುಂತೈತಿ, ಚಂದಾಗಿ ಹೇಳ ಅವಂಗ ತಿಳಿಯಂಗ. ನೀನು ನಿಮ್ಮ ಭಾಷೆನಾಗ ಮಾತಾಡಿದ್ರೆ ಅವಂಗೇನು ಗೊತ್ತಾಗಕ್ಕ? ಹೌದು ಭಯ್ಯ, ನಿಂಗೆ ತಿಳಿಯಂಗಿಲ್ಲ.